ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬಾ ಲರ್ನಿಂಗ್ ಇದೆ ಟ್ರೇಡಿಂಗ್ ವಿಚಾರದಲ್ಲಿ. ಆ, ನೋಡ್ಬೋದು, ಇಲ್ಲಿ ಒಂದು ಟ್ರೇಡ್ ನಾನು ನೋಡಿದ್ದೆ. ಫಸ್ಟ್ 1:1 65 ಪಿಕ್ಸ್, ಆಮೇಲೆ 1:2 170 ಪಿಕ್ಸ್ ಕ್ಯಾಪ್ಚರ್ ಮಾಡಿದೆ. ಬಟ್ ಇನ್ನೊಂದು ಏನಂದ್ರೆ, ಇದನ್ನ ಏನಕ್ಕೆ ತಗೊಂಡೆ, ಲಾಜಿಕ್ ಏನು? ಇವತ್ತು ಟೋಟಲಿ 2 3 ಟ್ರೇಡು, 4 ಟ್ರೇಡ್ ಇತ್ತು ನನ್ನ ಇದರಲ್ಲಿ. ಯಾವ್ದ್ರಲ್ಲಿ? ನನ್ನ ಸ್ಟ್ರಾಟಜಿಲಿ 4 ಟ್ರೇಡ್ ಕೂಡ 200 200 200 800 ಪಿಪ್ಸ್ ಪ್ಲಸ್ 1000 ಪಿಪ್ ಹತ್ರ ಮೂವ್ ಆಗೈತಿ. ಓಕೆನಾ? ಇಲ್ಲೇ ನೋಡಿದ್ರೆ ಇಲ್ಲಿ 170 ಪಿಪ್ಸ್ ಕ್ಯಾಪ್ಚರ್ ಮಾಡಿದೀನಿ ಕೂಡ. ಇದು ಲಾಜಿಕ್ ಹೇಳ್ಬಿಡ್ತೀನಿ ಫಸ್ಟ್. ಓಕೆ, ಫಸ್ಟ್ಗೆ ಹೇಳ್ತೀನಿ. ಲಾಜಿಕ್ ಹೇಳೋಕ್ಕಿಂತ ಮುಂಚೆ ನಾನು ಸ್ಟ್ರಾಟಜಿನ ಮಾಸ್ಟರ್ ಮಾಡಿದ್ದೀನಿ, ಮಾಸ್ಟರ್ ಮಾಡ್ತಾ ಇದ್ದೀನಿ ಸ್ಟ್ರಾಟಜಿನ. ಅರ್ಥ ಆಯ್ತಾ? ನನ್ನ ಸ್ಟ್ರಾಟಜಿ ನನ್ನ ಮಾಸ್ಟರು. ಬಟ್ ನಾನು ಸ್ವಲ್ಪ ತಿಂಗಳುಗಳಿಂದ ಇದನ್ನು ಮಾಸ್ಟರ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಸ್ವಲ್ಪ ದಿನದಿಂದ ನಾನು ಇದನ್ನ ಮಾಸ್ಟರ್ ಆಗಿದ್ದೀನಿ ಇದರಲ್ಲಿ. ಬಟ್ ಟ್ರೇಡಿಂಗ್ ಬಂದು ತುಂಬಾ ದಿನ ಆಯ್ತು. ಬಟ್ ತುಂಬಾ ದಿನದಿಂದ ಯಾವುದೋ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೆ, ಅದು ನನಗೆ ಸರಿಯಾಗಿ ವರ್ಕ್ ಆಗಿಲ್ಲ, ನನಗೆ ಸೆಟ್ ಆಗಲಿಲ್ಲ. ಅದಕ್ಕೆ ನಾನು ತುಂಬಾ ಸ್ವಲ್ಪ ದಿನ ನೋಡಿದೆ, ಸೆಟ್ ಆಗಲಿಲ್ಲ. ನನಗೆಲ್ಲ ಅರ್ಥ ಆಯ್ತು. ಮತ್ತೆ ನಮ್ಮ ಬ್ರದರ್ ಒಬ್ರು ಚೆನ್ನಾಗಿ ಟ್ರೇಡರ್ ಇದ್ರು, ಅಣ್ಣ ಹೇಳ್ಕೊಟ್ರು ಸ್ಟ್ರಾಟಜಿ. ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀನಿ, ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ, ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ಆ ಸ್ಟ್ರಾಟಜಿಯಿಂದ 2 ಅಕೌಂಟ್ ನ ಬ್ಲೋ ಮಾಡಿದ್ದೆ, ಅಂದ್ರೆ ಫಂಡೆಡ್ ಅಕೌಂಟ್ ನ. ಈಗ ನಾನು ಸದ್ಯಕ್ಕೆ ಡೆಮೋ ಮಾಡ್ತಾ ಇದ್ದೀನಿ. ಸುಳ್ಳು ಮೊದಲೇ ಹೇಳ್ತಾ ಇದ್ದೀನಿ, ಓಕೆನಾ? ಅದೆಲ್ಲಕ್ಕಿಂತ ಮುಂಚೆ ಲಾಜಿಕ್ ಹೇಳ್ತೀನಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ, ಸ್ಟ್ರಾಟಜಿ ಇಷ್ಟ ಇದ್ರೆ ಫಾಲೋ ಮಾಡಿ. ನಿಮಗೂ ಏನಾರು ಅನ್ಸಿದ್ರೆ ಕಮೆಂಟ್ ಮಾಡಿ, ಅಷ್ಟೇ, ಬೇರೇನಿಲ್ಲ. ಸ್ಟ್ರಾಟಜಿನ ನೋಡಿ. ಯಾವನ್ ಏನು ಹೇಳ್ಕೊಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಯಾವನ್ ಯಾವ ತರ ಏನ್ ತೋರಿಸ್ತಾನೆ ದುಡ್ಡು, ಅದು ಇದು ಮುಖ್ಯ ಅಲ್ಲ. ಏನ್ ಸ್ಕಿಲ್ ಹೇಳ್ಕೊಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಇವಾಗ ನಾನು ಸ್ಟ್ರಾಟಜಿಗೆ ಬರ್ತೀನಿ. ನೋಡ್ಬೋದು, ಇಲ್ಲಿ ಇವಾಗಿಂದು ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಂದೊಂದು ಝೋನ್ ಇತ್ತು. ಝೋನ್ ಅಂದ್ರೆ ಅಲ್ಲಿ ಮಲ್ಟಿಪಲ್ ಟೈಮ್ ಟಚಸ್ ಆಗಿರುವಂತ ಒಂದು ಝೋನ್. ಓಕೆ, ಇದನ್ನು ಆಫ್ ಮಾಡ್ತೀನಿ. ಇಲ್ಲಿ ಮಲ್ಟಿಪಲ್ ಟಚಸ್ ಆಗಿರುವಂತ ಒಂದು ಝೋನ್ ಇದು, ಓಕೆನಾ? ಅಲ್ಲಿಗೆ ಮಾರ್ಕೆಟ್ ಬಂತು, ಇಲ್ಲಿಗೆ ಮಾರ್ಕೆಟ್ ಬಂತು. ನನಗೆ ಆ ಝೋನ್ ಹತ್ರ ಮಾರ್ಕೆಟ್ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಬೇಕು. ರೆಸ್ಪೆಕ್ಟ್ ಮಾಡುತ್ತಾ, ಅಥವಾ ಅದನ್ನ ಹೊಡೆದಾಕಿ ಮುಂದೆ ಹೋಗುತ್ತಾ, ಅಥವಾ ರೆಸ್ಪೆಕ್ಟ್ ಮಾಡಿ ನಮಗೆ ಟ್ರೇಡ್ ನ ಕೊಡುತ್ತಾ ಅಂತ. ಅದಕ್ಕೆ ನಾನು 5 ಮಿನಿಟ್ ಅಲ್ಲಿ ಬೇಡ, ಒಂದು ಎಕ್ಸ್ಟ್ರಾ 5 ಮಿನಿಟ್ ಅಲ್ಲಿ ಆಲ್ಮೋಸ್ಟ್ ನಾನು ಟ್ರೇಡ್ ತಗೊಂತಿದ್ದು. ಇವತ್ತು ಮೊನ್ನೆ ಒಂದ್ ಸ್ವಲ್ಪ 3 ಮಿನಿಟ್ ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ವರ್ಕ್ ಆಗ್ತಿದೆ, ಓಕೆನಾ? 3 ಮಿನಿಟ್ ಹೋದ್ರೆ ಪ್ರೈಸ್ ಅಂದ್ರೆ ಮಾರ್ಕೆಟ್ ಬ್ರೇಕ್ಆಫ್ ಫ್ಯೂಚರ್ ನ ನೋಡ್ಬೋದು. ಝೋನ್ ಹತ್ರ ಬಂದಾಗ ಬ್ರೇಕ್ಆಫ್ ಫ್ಯೂಚರ್ ನ 3 ಮಿನಿಟ್ ಅಲ್ಲಿ ನೋಡ್ಬೋದು, ವರ್ಕ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗ್ತಾ ಐತೆ, ಓಕೆನಾ? 5 ಮಿನಿಟ್ ಅಲ್ಲಿ ಶೋರ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ 5 ಮಿನಿಟ್ ಅಲ್ಲಿ ಲಾಟ್ ಆಫ್ ಟೈಮ್ ಮಿಸ್ ಆಗೋ ಚಾನ್ಸಸ್ ಸಿಗುತ್ತೆ. ಈ 3 ಟ್ರೇಡ್ ತಗೊಂಡಿದ್ದೀನಲ್ಲ, 2 ಟ್ರೇಡ್ ಮಿಸ್ ಆಗಿರೋದೆ 5 ಮಿನಿಟ್ ಅಲ್ಲಿ. ಇನ್ನು 2 ಟ್ರೇಡ್ ನಾನು 5 ಮಿನಿಟ್ ಅಲ್ಲಿ ಸಿಕ್ಕಿರೋದು. ಬಟ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. 3 ಮಿನಿಟ್ ಅಲ್ಲಿ ಸಿಕ್ಕಿರೋದು ಯಾವ್ದು ಫೇಲ್ ಆಗಿಲ್ಲ. ಫೇಲ್ ಆಗಿದ್ರೆ ಅವೆರಡು ಟ್ರೇಡ್ ನಾನು 5 ಮಿನಿಟ್ ಬಿಡ್ತಿರ್ಲಿಲ್ಲ. ಫೇಲ್ ಆಗಿಲ್ಲ ಅವು. ಅದಕ್ಕೋಸ್ಕರ 3 ಮಿನಿಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ, ಮಾಡ್ಬೋದು. ಓಕೆ, 5 ಮಿನಿಟ್ ಬಿಟ್ಟು 3 ಮಿನಿಟ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ನ, ಬ್ರೇಕ್ಆಫ್ ಸ್ಟ್ರಕ್ಚರ್ ನ ರೀಡ್ ಮಾಡಿ, ಕ್ಯಾಂಡಲ್ ನ ರೀಡ್ ಮಾಡಿ ಮಾಡ್ಬೋದು, ತಪ್ಪೇನಿಲ್ಲ. ಈಗ ನೋಡೋಣ. ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಇತ್ತು, ಬ್ರೇಕ್ಔಟ್ ನ ಟ್ರೇಡ್ ಮಾಡ್ಬೇಕಾ, ರೀಟೆಸ್ಟ್ ನ ಟ್ರೇಡ್ ಮಾಡ್ಬೇಕಾ ಅಂತ ನನಗೆ ಕನ್ಫ್ಯೂಷನ್ ಇತ್ತು. ಬ್ರೇಕ್ಔಟ್ ಆದಾಗ ಬಿಗ್ ಕ್ಯಾಂಡಲ್ ಬಂದ್ರೆ ರೀಟೆಸ್ಟಿಗೆ ವೇಟ್ ಮಾಡೋದು. ಬ್ರೇಕ್ಔಟ್ ಆದಾಗ ಸ್ಮಾಲ್ ಕ್ಯಾಂಡಲ್ ಇದ್ರೆ ಅದೇ ಕ್ಯಾಂಡಲ್ ಟ್ರೇಡ್ ಮಾಡಿ SL ಇಡೋದು. ಓಕೆ, ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇದು ಸಪೋರ್ಟ್,
ನೋಡ್ಬೋದು. ಇದು ಒಂದು ಸಪೋರ್ಟು, ಇದು ಒಂದು ಸಪೋರ್ಟು. ನಮ್ಗೆ ಏನ್ ಬೇಕಂದ್ರೆ ಒಂದು ಅಪ್ ಟ್ರೆಂಡ್ ಇದು. ಝೋನ್ ಇಂದ ಮ್ಯಾಕೆ ಹೋಗ್ಬೇಕಿತ್ತು, ಬಟ್ ಇದು ಸಪೋರ್ಟ್ ಕ್ರಿಯೇಟ್ ಆಗಿ ಲೋನ ಬ್ರೇಕ್ ಮಾಡಿ ಕ್ಲೋಸ್ ಆಯ್ತು ಅಂದ್ರೆ ಸಪೋರ್ಟ್ ರೀಟೆಸ್ಟ್ ಅಂದ್ರೆ ಸಪೋರ್ಟ್ ನ ಲೋನ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದ್ರೆ ಕ್ಯಾಂಡಲ್, ದೆನ್ ನಾವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡದೆ ಅಲ್ಲೇ ದೆನ್ ಬೂಮ್. ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ, ಈ ಬಾಡಿ ಮೇಲೆ ಈ ಬಾಡಿ ಕೆಳಗಡೆ ಕ್ಲೋಸ್ ಆದ್ರೆ ಸಾಕ ಅಥವಾ ವಿಗ್ ಇರುತ್ತೆ ಇಷ್ಟುದ್ದ, ಈ ವಿಗ್ ಕೆಳಗಡೆ ಕ್ಲೋಸ್ ಆಗ್ಬೇಕಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಈ ವಿಗ್ ಕೆಳಗಡೆ ಕ್ಲೋಸ್ ಆಗ್ಬೇಕು, ಓಕೆನಾ? ಈ ವಿಗ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ಈ ವಿಗ್ ಸಪೋರ್ಟ್ ಇದೆಯಲ್ಲ, ಸಪೋರ್ಟ್ ಇದೇನಾದ್ರು ಈ ಸಪೋರ್ಟ್ ಇದೆ ಅಂತ ಅನ್ಕೊಂಡ್ರೆ ರೆಡ್ ಕ್ಯಾಂಡಲ್ ಸಪೋರ್ಟ್ ಅನ್ಕೋ. ಈ ಸಪೋರ್ಟ್ ಅಂದ್ರೆ ಈ ಬಾಡಿ ಕೆಳಗಡೆ ಕ್ಲೋಸ್ ಆದ್ರೆ ಇಲ್ಲ, ಈ ವಿಕ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಆಮೇಲೆ ಅದು ಬ್ರೇಕಪ್ ಸ್ಟ್ರಕ್ಚರ್ ಅಂದ್ರೆ ಅದು ಅವಾಗ ಟ್ರೇಡ್ ಮಾಡೋದು. ಈಗ ಅದನ್ನೇ ಕ್ಲೋಸ್ ಆಗಿದೆ, ದೆನ್ ನಾನು ಟ್ರೇಡ್ ಮಾಡಿದ್ದೀನಿ, ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಎಸ್ ಎಲ್ ಬಂದು ಇಲ್ಲಿ 1:1 ಸೆಕ್ಯೂರ್, ದೆನ್ 1:2 ರನ್ನಿಂಗ್ ಬಿಟ್ಟೆ. ದೆನ್ ಇನ್ನೊಂದು ನೋಟ್ಸ್ ಕೂಡ ಏನೇನು ಬರೀಬೇಕಂದ್ರೆ, ಒಂದು ಬ್ರೇಕಪ್ ಸ್ಟ್ರಕ್ಚರ್ ವಿಗ್ ಇಂದ ಕೆಳಗಡೆ ಬಾಡಿ ಕ್ಲೋಸ್ ಆಗ್ಬೇಕು, ವಿಗ್ ಇಂದ ಮೇಲೆ ಅಥವಾ ಕೆಳಗೆ. ಮತ್ತೆ ಇನ್ನೊಂದು 3 ಮಿನಿಟ್ ಅಲ್ಲೂ ಟ್ರೇಡ್ ನ ಮಾರ್ಕೆಟ್ ಸ್ಟೋರ್ ರೀಡ್ ಮಾಡಿ ಟ್ರೇಡ್ ನ ಮಾಡಬಹುದು. ಮತ್ತೆ ಇನ್ನೊಂದು ಮಂಡೇ ಟ್ಯೂಸ್ಡೇ ನಾನು ಏನಾದ್ರು ಪ್ರಾಫಿಟ್ ಅಲ್ಲಿ ಇದ್ರೆ ವೆಡ್ನೆಸ್ಡೇ ತರಿಸ್ದೆ ಟ್ರೇಡ್ ನ 1:1 ಸೆಕ್ಯೂರ್ ಮಾಡೋ ಅವಶ್ಯಕತೆ ಇಲ್ಲ. 1:2ಗೆ 1:1 ಬಂದಾಗ ಬ್ರೇಕ್ ಎಸ್ ಎಲ್ ಬ್ರೇಕ್ ಹಾಕ್ಬಿಟ್ಟು ರನ್ನಿಂಗ್ ಬಿಡ್ಬೋದು 1:2 ವರೆಗೂ, ಓಕೆನಾ? ಇದು ಒಂದು ಮಂಡೇ ಟ್ಯೂಸ್ಡೇ 1:1 ಸೆಕ್ಯೂರ್ ಮಾಡಿ ಬ್ರೇಕ್ ಹಾಕ್ತೀನಿ. ವೆಡ್ನೆಸ್ಡೇ ತರಿಸ್ದೆ ಪ್ರಾಫಿಟ್ ಅಲ್ಲಿ ಇದ್ರೆ ಮಂಡೇ ಟ್ಯೂಸ್ಡೇ, ವೆಡ್ನೆಸ್ಡೇ ತರಿಸ್ದೆ 1:1 ಬ್ರೇಕ್ ಹಾಕ್ತೀನಿ, ಸೆಕ್ಯೂರ್ ಮಾಡಲ್ಲ, 1:2ಗೆ ಟಾರ್ಗೆಟ್ ಇಡ್ತೀನಿ. ಇದೊಂದು 4 ನೋಟ್ಸು. ಮತ್ತೆ ಇನ್ನೊಂದು ಇದು ಈ ಟ್ರೇಡಿಂಗ್ ಲಾಜಿಕ್. ಮತ್ತೆ ಈ ಝೋನ್ ಹತ್ರ ಬಂತು, ನಮಗೆ ಸಪೋರ್ಟ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಯ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಫ್ ಝೋನ್ ಹತ್ರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ತು, ಮತ್ತೆ ಕ್ಯಾಂಡಲ್ ಒಳ್ಳೆ ಸಿಕ್ತು, ಮತ್ತೆ ವಾಲ್ಯೂಮ್ ಇತ್ತು. ದೆನ್ ಬೂಮ್, ಮಾರ್ಕೆಟ್ ಚೇಂಜಿಂಗ್, ಟ್ರೆಂಡ್ ಚೇಂಜಿಂಗ್ ಅಂತ ಅರ್ಥ. ಟ್ರೇಡ್ ನ ತಗೊಂಡೆ, ಎಕ್ಸಿಕ್ಯೂಟ್ ಮಾಡಿದೆ, ಸೆಕ್ಯೂರ್ ಮಾಡಿದೆ, ರನ್ನಿಂಗ್ ಬಿಟ್ಟೆ. ಸಿಂಪಲ್, ಓಕೆ? ನೆಕ್ಸ್ಟ್ ಬರ್ತೀನಿ. ಇನ್ನೊಂದು ಟ್ರೇಡು ಇಲ್ಲಿ, ಇನ್ನೊಂದು ಟ್ರೇಡ್ ಮಿಸ್ ಮಾಡ್ಕೊಂಡೆ. ಎಲ್ಲಿ ಅಂದ್ರೆ ನೋಡ್ಬೋದು, ಇಲ್ಲೊಂದು ಸಪೋರ್ಟ್ ಅದೇ ಹೇಳಿದ್ನಲ್ಲ, ಅದೇ ಇಲ್ಲಿರೋದು. ಮತ್ತೆ ಇನ್ನೊಂದು ಐತೆ, ಅದು ಇಲ್ಲಿ, ಓಕೆನಾ? ಇಲ್ಲಿ ಎಷ್ಟೊತ್ತವರೆಗೂ ವೇಟ್ ಮಾಡಿದೆ ಅಂದ್ರೆ ನಾನು ಈ ಬ್ರೇಕ್ಔಟ್ಗೆ, ಈ ವಿಗ್ಗಿಂದ ಮೇಲೆ ಬ್ರೇಕ್ಔಟ್ಗೆ ಎಷ್ಟೊತ್ತು ವೇಟ್ ಮಾಡಿದೆ ಅಂದ್ರೆ 1 ಅವರ್ ಮೇಲೆ ವೇಟ್ ಮಾಡಿದ್ದೀನಿ. ಇಲ್ಲೆಲ್ಲ ಕ್ಯಾಂಡಲ್ ಇದೆ, ಇಲ್ಲಿಗೆ ಬಂದಾಗಿಂದ ಇಲ್ಲಿವರೆಗೂ ವೇಟ್ ಮಾಡ್ತಾನೆ ಇದ್ದೆ. ಬಟ್ 1 ನಿಮಿಷ ಆಚೆ ಹೋಗಿ ಒಳಗಡೆ ಬರೋದ್ರೊಳಗೆ ಈ ಮೂವ್ ಬಂದಿತ್ತು. ಕ್ಲೋಸಿಂಗ್ ನೋಡ್ಲೇ ಇಲ್ಲ, ಆಲ್ರೆಡಿ ತುಂಬಾ ಬೇಗ ಮೂವ್ಮೆಂಟ್ ಆಗೋಯ್ತು. ರೀಟೆಸ್ಟಿಗೆ ತಗೊಂಬೋದಿತ್ತು, ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಆಲ್ರೆಡಿ ಮೂವ್ ಆಗಿರೋದ್ರಿಂದ. ಓಕೆ, ಶೋರು ಎಂಟ್ರಿ ಇತ್ತು, ಬ್ರೇಕ್ಔಟ್ ಆಗಿ ರಿಟೆಸ್ಟಿಗೆ ತಗೋಬೇಕಾ? ಇರ್ಲಿ, ಬ್ರೇಕ್ಔಟ್ ಆದ್ಮೇಲೆ ರಿಟೆಸ್ಟ್ಗೆ ಅಂತ ಏನಿಲ್ಲ, ಬ್ರೇಕ್ಔಟ್ ಅಲ್ಲೇ ತಗೊಬಹುದು. ದೆನ್ ಎಸ್ ಎಲ್ ಇಲ್ಲಿ, ಓಕೆ? ಮಾರ್ಕೆಟ್ ಸ್ಟಾರ್ ಬ್ರೇಕ್ಔಟ್ ಆದ್ರೆ ಸಾಕು. ಈ ವೀಕ್ ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ಈ ಬಾಡಿ ಮೇಲೆ ಕ್ಲೋಸ್ ಆದ್ರೆ ಸಾಕ ಅಂತ ಕೇಳ್ಬೋದು. ನೋಡ್ಬೋದು, ಇಲ್ಲೊಂದು ಬಾಡಿ ಇದೆ, ಇಲ್ಲಿ ಬಾಡಿ ಇದೆ, ರೆಸಿಸ್ಟೆನ್ಸ್ ಬಾಡಿ ಇದೆ, ಅದ್ರ ಮೇಲೆ ಕ್ಲೋಸ್ ಆಗಂಗಿಲ್ಲ. ಈ ವಿಗ್ ಇದೆಯಲ್ಲ, ಅದ್ರ ಮೇಲೆ ಕ್ಲೋಸ್ ಆಗ್ಬೇಕು.
ರೀಸೆಂಟ್ ರೆಸಿಸ್ಟೆನ್ಸ್ ಇದ್ರೆ ಸಾಕು, ಇಲ್ಲಿ ನೋಡ್ಬೋದು. ರೀಸೆಂಟ್ ರೆಸಿಸ್ಟೆನ್ಸ್ ವೀಕ್ ಮೇಲೆ ಕ್ಲೋಸ್ ಆಯ್ತು, ಗೆದ್ದು ಈ ಇದೇನು ಅವಶ್ಯಕತೆ ಇಲ್ಲ. ರೀಸೆಂಟ್ ರೆಸಿಸ್ಟೆನ್ಸ್ ಎಬೋ ವೀಕ್ ಮೇಲೆ ಕ್ಲೋಸ್ ಆಯ್ತು, ಗೆದ್ದು ಬ್ರೇಕ್ಔಟ್ಗೆ ತಗೊಬಹುದು. ಓಕೆನಾ. ಬಟ್ ಎಂತ ಮೂವ್ಮೆಂಟ್ ಆಯ್ತೆ, ಸಖತ್ ಒಳ್ಳೆ ಮೂವ್ಮೆಂಟ್ ಆಯ್ತು. ತಗೊಳಕ್ ಆಗ್ಲಿಲ್ಲ, ಇಲ್ಲೇ ತಗೊಬೋದಿತ್ತು ನಾನು. ಇಲ್ಲಿ ಲೆಬೋ ಕ್ಲೋಸ್ ಆಗಿತ್ತು ಕ್ಯಾಂಡಲ್, ಬಟ್ ವೀಕ್ ಬೇಕಿತ್ತು, ವೀಕ್ ಮೇಲೆ ಕ್ಲೋಸ್ ಆಗ್ಬಿಟ್ಟಿತ್ತು. ಕ್ಲೋಸ್ ಏನೋ ಆಯ್ತು, ಬಟ್ ತಗೊಳ್ಳಿಕ್ ಆಗ್ಲಿಲ್ಲ. ಒಂದು ಸೆಕೆಂಡ್ ಮಿಸ್ ಆಗಿರೋದ್ರಿಂದ ತಗೊಳ್ಳಿಕ್ ಆಗ್ಲಿಲ್ಲ. 5 ಮಿನಿಟ್ ನಾನು ನೋಡ್ತಿದ್ದು, ವೀಕ್ ಮೇಲೆ ಕ್ಲೋಸ್ ಆಯ್ತು, ದೆನ್ ಬೂಮ್. ಓಕೆ, ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ, ಒಂದು ನಿಮಿಷ ನಾನು ಬಾಸಿಗೆ ತೋರಿಸ್ತೀನಿ. ಸೇಮ್ ಸೆಟಪ್ ಕಳಿಸಿ ಮಿಸ್ ಆಯ್ತು ಅಂತ. ಓಕೆ, ಇರ್ಲಿ. ಇದು ಟ್ರೇಡ್ ತಗೊಂಡಿದ್ದು, ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇತ್ತು, ಟ್ರೇಡ್ ತಗೋಬೇಕಿತ್ತು, ತಗೊಂಡಿಲ್ಲ. ಬಟ್ ನನ್ನ ಟ್ರೇಡ್ ಇದು, ನನ್ನ ಸ್ಟ್ರಾಟಜಿ ವರ್ಕ್ ಆಗಿರೋದು ನೋಡಬಹುದು. 15 ಮಿನಿಟ್ ಅಲ್ಲಿ ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇತ್ತು, ದೆನ್ ವೇಟ್ ಮಾಡಿದೆ 5 ಮಿನಿಟ್ ಅಲ್ಲಿ ವೇಟ್ ಮಾಡಿದೆ ನಾನು. ಕನ್ಸಾಲಿಡೇಷನ್ ಆಯ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ಗೆ ವೇಟ್ ಮಾಡಿದೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಗ್ಲಿಲ್ಲ, ಸ್ವಲ್ಪ ಹೊತ್ತಾದೆ ವೇಟ್ ಮಾಡಿದೆ. ಆಮೇಲೆ ಬ್ರೇಕ್ಔಟ್ ಸಿಕ್ತು, ದೆನ್ ಟ್ರೇಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅದೇ ಕೆಲಸ ಬಿಸಿಲಿ ಮಿಸ್ ಆಯ್ತು. ಇದು ಎಷ್ಟು ಪಿಪ್ ಮೂವ್ ಆಯ್ತು ನೀವು ನೋಡ್ಬೋದು. ತಗೊಂಡಿದ್ದೀನಿ 380 ಪಿಪ್, 300, 400, 500 ಪಿಪ್ ಇಲ್ಲೇ ಆಯ್ತಾ. 500 ಪಿಪ್ ಕ್ಯಾಪ್ಚರ್ ಮಾಡೋದನ್ನ 2 ಟ್ರೇಡ್ ಇಂದ. ಬಟ್ ಎರಡು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲ್ಲ, 1:1 ನಾನು ಸೆಕ್ಯೂರ್ ಮಾಡ್ತೀನಿ, ಮತ್ತೆ ಲೆಟರ್ ಬಿಡ್ತೀನಿ. ಬಟ್ ಹೇಳಿದ್ದು ಇದೆ 120.